ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಏನು ನಡೀತು ಅದ್ರ ಕೀ ಆನ್ಸರ್ನ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕೀ ಆನ್ಸರಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ವೆರಿಫೈ ಮಾಡ್ಕೊಳ್ಳಿ. ನನಗೆ ಸುಮಾರು ಕಮೆಂಟ್ಸ್ ಬರ್ತಿತ್ತು, ಕಟ್ ಆಫ್ ಮೇಡಮ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ಪ್ಲೀಸ್ ಒಂದು ವಿಡಿಯೋ ಮಾಡೋಕ್ಕೆ, ಇಲ್ಲಾಂದರೆ ರಿಪ್ಲೈ ಮಾಡಿ ಅಂತ. ನಾನು ಸುಮಾರು ಜನಕ್ಕೆ ಕಮೆಂಟ್ ಮಾಡಿ ತಿಳಿಸಿದ್ದೀನಿ. ಅವರು ಮಾರ್ಕ್ಸ್ನ ಅಪ್ಲೋಡ್ ಮಾಡಿದರು, ಅವ್ರ ಕಟ್ ಆಫ್ ಎಷ್ಟು ನಿಂತ್ಕೊಳ್ಳುತ್ತೆ ಅಂತ. ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಪೋಸ್ಟ್ಗೂ ಎಷ್ಟಕ್ಕೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ, ನಿಮ್ಗೊಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಮುಂದೆ ಕೊಡಗು ಮತ್ತು ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕ್ ಏನಾದರೂ ಎಕ್ಸಾಮ್ನ ನೀವು ಅಪ್ಲೈ ಮಾಡಿದರೆ ಈ ಒಂದು ನಾನು ಮಾಡೋ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊತೀನಿ. ಓಕೆ, ಒಟ್ಟು ಡಿ ಸಿ ಸಿ ಬ್ಯಾಂಕಲ್ಲಿ 93 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಅದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು 70 ಪೋಸ್ಟ್ ಇದೆ, ಡ್ರೈವರ್ ಪೋಸ್ಟ್ 2 ಇದೆ, ಇನ್ನು ಅಟೆಂಡರ್ ಪೋಸ್ಟ್ ಬಂದು 21 ಪೋಸ್ಟ್ ಇದೆ. ಕಟ್ ಆಫ್ ಏನಂದರೆ, ಒಬ್ಬರು ಕಟ್ ಆಫ್ ಏನು ಅಂದ್ಕೊತಾರೆ, ಎಲ್ಲದಕ್ಕೂ ಒಂದೇ ಥರ ಸೇಮ್ ಕಟ್ ಆಫ್ ಇರುತ್ತೆ ಅಂತ. ದಯವಿಟ್ಟು ಯಾರೂ ಆ ಥರ ತಿಳ್ಕೊಳಕ್ಕೆ ಹೋಗಬೇಡಿ. ಈಗ ಜನರಲಲ್ಲೇ ಡಿಫ್ರೆಂಟಾಗಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಈಗ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ತೊಗೊಳ್ಳೋಣ. ಜನರಲಲ್ಲಿ ವುಮೆನ್ಸ್ಗೆ ಬೇರೆ ಥರ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಕನ್ನಡ ಮೀಡಿಯಮ್ಮು, ರೂರಲ್ಲು, ಮಾಜಿ ಸೈನಿಕ, ಅಂಗವಿಕಲ, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಹೇಗಂದರೆ, ಈಗ ಅಂಗವಿಕಲ ಅವ್ರಿಗೆ ಈಗ ಎಷ್ಟು ಪೋಸ್ಟ್ ಇದೆ, ಅವ್ರಿಗೆ 2 ಪೋಸ್ಟ್ ಇದೆ. ಕ್ವಶನ್ ಪೇಪರ್ ಮೇಲೂ ಡಿಪೆಂಡ್ ಆಗುತ್ತೆ ಕಟ್ ಆಫು. ಯಾಕಂದರೆ ಕ್ವಶನ್ ಪೇಪರು ಈಸಿ ಇದ್ದರೆ ಕಟ್ ಆಫ್ ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರು ಸ್ವಲ್ಪ ಡಿಫಿಕಲ್ಟ್ ಅಥವಾ ಸ್ವಲ್ಪ ಈಸಿ ಟು ಮಾಡ್ರೇಟ್ ಮಧ್ಯದಲ್ಲಿದ್ದರೆ ಕಟ್ ಆಫು ಮೀಡಿಯಮ್ ರೇಂಜಲ್ಲಿ ನಿಂತ್ಕೊಳ್ಳುತ್ತೆ. ಡಿಫಿಕಲ್ಟ್ ಇದ್ದರೆ ತುಂಬ ಕಮ್ಮಿಗೆ ನಿಂತ್ಕೊಂಡ್ಬಿಡುತ್ತೆ ಕಟ್ ಆಫು. ಈ ರೀತಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರು. ನೀವೇನಾದರೂ ನಿಮಗೆ ಎಕ್ಸಾಮ್ ಬರೆದು ಎಕ್ಸ್ಪೀರಿಯೆನ್ಸಲ್ಲಿ ಕ್ವಶನ್ ಪೇಪರ್ ಈಸಿ ಇತ್ತು ಅಂದರೆ ಕಟ್ ಆಫು ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರ್ ಡಿಫಿಕಲ್ಟು ಕಟ್ ಆಫ್ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರ್ ಈಸಿ ಇತ್ತು ಅಂದರೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಇಷ್ಟೇ ವ್ಯತ್ಯಾಸ. ಈಗ ಕ್ವಶನ್ ಪೇಪರು ಈಸಿ ಮತ್ತು ಮಾಡ್ರೇಟ್ ಇತ್ತು ಅಂದ್ಕೊಳ್ಳಿ, ಆವಾಗ ಕಟ್ ಆಫು ಜನರಲ್ ಅಭ್ಯರ್ಥಿಗಳಿಗೆ ಮೆನ್ಸ್ಗೆ ಒಂದು 130 to 140 ನಿಂತ್ಕೋಬೋದು. 140 ಮೇಲಾದರೂ ನಿಂತ್ಕೊಬೋದು ಈಸಿ ಇದ್ದರೆ. ಇನ್ನು ವುಮೆನ್ ಬಂದರೆ ಕಟ್ ಆಫು 125ಇಂದ 130 ನಿಂತ್ಕೊಳ್ಳುತ್ತೆ ಕಟ್ ಆಫು, ಪೇಪರ್ ಏನಾದರೂ ಈಸಿ ಟು ಮಾಡ್ರೇಟ್ ಇದ್ದರೆ. ಗ್ರಾಮೀಣ ಮತ್ತು ರೂರಲ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ. ಈ ಮಹಿಳಾ ಅಭ್ಯರ್ಥಿಗೆ ಜನರಲಲ್ಲಿ ಕಟ್ ಆಫು ಸ್ವಲ್ಪ 125-130 ನಿಂತ್ಕೊಳ್ಳುತ್ತಲ್ಲ, ಆದರೆ ರೂರಲ್ಗೆ ಸ್ವಲ್ಪ ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರೆ, ರೂರಲ್ ಸೈಡವರು. ಅದರಿಂದ ಅವ್ರಿಗೆ ಸ್ವಲ್ಪ ಕಟ್ ಆಫು ಜಾಸ್ತಿನೇ ನಿಂತ್ಕೊಳ್ಳುತ್ತೆ. ಒಂದು 130 ಅಷ್ಟು ನಿಂತ್ಕೊಬೋದು. ಒಟ್ಟಾಗಿ ಹೇಳೋದೇನೆಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಮ್ಮ ಕಟ್ ಆಫ್ ಬಂದು 130 ಮೇಲೆ ನಿಂತ್ಕೊಳ್ಳೋದು, ಕಮ್ಮಿ ಅಂತೂ ನಿಂತ್ಕೊಳ್ಳಲ್ಲ. ಕ್ವಶನ್ ಪೇಪರ್ ಏನಾದರೂ ಈಸಿ ಟು ಮಾಡ್ರೇಟ್ ಇದ್ದರೆ, ಡಿಫಿಕಲ್ಟ್ ಇದ್ದರೆ ಸ್ವಲ್ಪ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಪೇಪರ್ ಏನಾದರೂ ಈಸಿ ಇದ್ದರೆ ಖಂಡಿತವಾಗೂ 130 ಮೇಲೆ ಜನರಲ್ ಅವ್ರಿಗೆ ಕಟ್ ಆಫ್ ನಿಂತ್ಕೊಳ್ಳೋದು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರು ಬಂದರೆ ಅವ್ರಿಗೆ ಒಟ್ಟು ಪರಿಶಿಷ್ಟ ಜಾತಿಯವ್ರಿಗೆ 12 ಪೋಸ್ಟ್ ಏನಿದೆ, ಪಂಗಡದವ್ರಿಗೆ 5 ಪೋಸ್ಟ್ ಇದೆ. ಇವ್ರ ಕಟ್ ಆಫು ನಾನು ಬೆಂಗಳೂರು ಡಿ ಸಿ ಸಿ ಬ್ಯಾಂಕಲ್ಲಿ ನನ್ನ ಕ್ಯಾಟಗರಿ ಬಂದು 2A ಕ್ಯಾಟಗರಿ ಆಗಿರೋದ್ರಿಂದ ನಾನು ಹಾಕಿದ್ದು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ. ಅದರಲ್ಲಿ ವುಮೆನ್ ಕ್ಯಾಟಗರಿಗೆ ಕಟ್ ಆಫ್ ಬಂದು 126ಗೆ ನಿಂತಿತ್ತು ನನ್ನ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ. ಇನ್ನು ಜನರಲ್ OBCಗೆ ಬಂದು ಜೂನಿಯರ್ ಅಸಿಸ್ಟೆಂಟ್ಗೆ 135 ಮೇಲೆ ಕಟ್ ಆಫ್ ನಿಂತಿತ್ತು. ವುಮೆನ್ಸ್ಗೆ 135 ಮೇಲೆ ಮೆನ್ಗೆ 135 ಮೇಲಿತ್ತು, ವುಮೆನ್ಸ್ಗೆ 130 ಏನೋ ಕಟ್ ಆಫ್ ನಿಂತಿತ್ತು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಬೆಂಗಳೂರು ಡಿ ಸಿ ಸಿ ಬ್ಯಾಂಕಲ್ಲಿ ಕಟ್ ಆಫ್ ಬಂದು 105ಕ್ಕೆ ನಿಂತಿತ್ತು. ಮತ್ತು ಪ್ರವರ್ಗ 3B 3A
ಇವಕ್ಕೆಲ್ಲ ಬಂದು ಕಟ್ ಆಫು 115ಗೇನೋ ಬೆಂಗಳೂರು DCC ಬ್ಯಾಂಕಲ್ಲಿ 2022 ಏನು ಎಕ್ಸಾಮ್ ಕರೆದಿದ್ರು, 2023 ಎಕ್ಸಾಮ್ ಆಯಿತು. ರಿಸಲ್ಟು ಅನೌನ್ಸ್ ಮಾಡಿದರು. ಡಿಸೆಂಬರ್ ತಿಂಗಳಲ್ಲೇನೋ ಇಂಟರ್ವ್ಯೂ ಮುಗಿಸಿ ಎಲ್ಲರನ್ನೂ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಈಗ. ಬಟ್ ನಂದು ಬೆಂಗಳೂರು DCC ಬ್ಯಾಂಕಲ್ಲಿ ಅಪಾಯಿಂಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ನನ್ನ ರೀಡಿಂಗು. ನಾನು ಕಂಟಿನ್ಯೂಸ್ಸಾಗಿ ಓದ್ಕೊಂಡು ಬಂದೆ. ಈಗ ನಾನು ಕರ್ನಾಟಕ ಸ್ಟೇಟ್ ಕೋಆಪ್ರೇಟಿವ್ ಅಪೆಕ್ಸ್ ಬ್ಯಾಂಕ್ ಎಕ್ಸಾಮ್ನೂ ಕೂಡ ಪಾಸ್ ಮಾಡಿದ್ದೀನಿ. ಜೊತೆಗೆ ಈಗ ರೀಸೆಂಟಾಗಿ 6ನೇ ತಾರೀಕು ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿ ಬಂದಿದ್ದೀನಿ. ನೋಡಬೇಕು ರಿಸಲ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಬನ್ನಿ. ಈಗ ನಿಮಗೆ ಬೆಂಗಳೂರು DCC ಬ್ಯಾಂಕ್ದು ಪ್ರತಿಯೊಂದು ಕ್ಯಾಟಗರಿದು ಕಟ್ ಆಫ್ ಹೇಳಿದ್ನಲ್ಲ. ಈಗ ಪ್ರವರ್ಗ 1 ಮತ್ತು ಪ್ರವರ್ಗ 2A ಅವ್ರಿಗೆ ಮಂಡ್ಯ DCC ಬ್ಯಾಂಕಲ್ಲಿ ಕಟ್ ಆಫ್ನ ಹೇಳ್ತೀನಿ. ಇನ್ನು ಪ್ರವರ್ಗ 2A ಏನಿದೆ 11 ಪೋಸ್ಟ್ ಏನಿದೆ, ಇದಕ್ಕೆ ಕಟ್ ಆಫ್ ಬಂದು ವುಮೆನ್ಸ್ಗೆ 4 ಪೋಸ್ಟ್ ಇರೋದ್ರಿಂದ ಕ್ವಶನ್ ಪೇಪರ್ ಈಸಿ ಇತ್ತು ಅಂದರೆ ಒಂದು 125 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ನೆಕ್ಸ್ಟು ಪ್ರವರ್ಗ 2B 3A 3B ಪೋಸ್ಟ್ ಕಡಿಮೆ ಇರೋದ್ರಿಂದ ಕಟ್ ಆಫ್ ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಪೋಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಕಡಿಮೆ ಪೋಸ್ಟ್ ಇದ್ದಾಗ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರಲ್ವ. 3B ಪೋಸ್ಟ್ ಏನಿದೆ ಇಲ್ಲಿ ಪೋಸ್ಟ್ ಏನಿದೆ ಇವು ಕಡಿಮೆ ಇವೆ. ಹಾಗಾಗಿ ಯಾರೆಲ್ಲ ನೀವೇನು ಎಕ್ಸಾಮ್ ಅಪ್ಲೈ ಮಾಡಿರ್ತೀರ ಸುಮಾರು ಜನ 3A 3B ಅವರಿದ್ದರೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಪೋಸ್ಟ್ ಕಡಿಮೆ ಇರುತ್ತಲ್ಲ, ಹಾಗಾಗಿ ಕಟ್ ಆಫ್ ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರ್ ಈಸಿ ಇತ್ತಂತಂದರೆ ಇನ್ನೂ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಇದು ಕಮ್ಮಿ ಇರೋದ್ರಿಂದ ಪೋಸ್ಟು ಒಂದು 130 ಮೇಲೆ ಕಟ್ ಆಫ್ ನಿಂತ್ಕೋಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಬೆಂಗಳೂರು DCC ಬ್ಯಾಂಕಲ್ಲಿ ಪೋಸ್ಟ್ ಜಾಸ್ತಿ ಇತ್ತು, ಆದರೂ ಕಟ್ ಆಫು 115 ಮೇಲೆ ನಿಂತಿತ್ತು. ಆದ್ದರಿಂದ ಇಲ್ಲಿ ಏನಿದೆ ಮಾರ್ಕ್ಸ್ ಇದು ಪೋಸ್ಟ್ಸ್ ಏನಿದೆ ಕಮ್ಮಿ ಇರೋದ್ರಿಂದ ಕಟ್ ಆಫ್ ಸ್ವಲ್ಪ 130 ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನು ಡ್ರೈವರ್ ಪೋಸ್ಟ್ಗೆ ಬಂದರೆ ಪೋಸ್ಟ್ 2 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿ 1 ಪೋಸ್ಟು, ಪರಿಶಿಷ್ಟ ಜಾತಿ ಏನಿದೆ 1 ಪೋಸ್ಟ್ ಇದೆ. ಡ್ರೈವರ್ ಪೋಸ್ಟ್ ಏನು 2 ಪೋಸ್ಟ್ ಇರೋದ್ರಿಂದ ಜಾಸ್ತಿ ಜನ ಅಪ್ಲೈ ಮಾಡಲಿಕ್ಕಿರಲ್ಲ. ಅಷ್ಟರಲ್ಲೂ ಅಪ್ಲೈ ಮಾಡಿದರೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಂಡಿರುತ್ತೆ. ಯಾಕಂದರೆ ಒಂದೇ ಒಂದು ಪೋಸ್ಟ್ಗಳಿರೋದ್ರಿಂದ ಒಂದು 85 ಎಬೋವ್ ಮೇಲೆ ಕಟ್ ಆಫ್ ನಿಂತ್ಕೊಂಡ್ರು ಹೇಳೋಕ್ಕಾಗಲ್ಲ. 85 ಮೇಲೇ ಕಟ್ ಆಫು, 85 ಒಳಗಡೆ ಕಟ್ ಆಫ್ ಬರೋದೇ ಇಲ್ಲ ಡ್ರೈವರ್ ಪೋಸ್ಟ್ಗೆ. ನೆಕ್ಸ್ಟು ಇನ್ನು ಅಟೆಂಡರ್ ಪೋಸ್ಟ್ಗೆ ಬರೋದಾದರೆ ಒಟ್ಟು 21 ಪೋಸ್ಟ್ ಇದೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 9 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿಗೆ 3 ಪೋಸ್ಟು, ಪರಿಶಿಷ್ಟ ಪಂಗಡ 2 ಪೋಸ್ಟು, ಪ್ರವರ್ಗ 1 2, ಪ್ರವರ್ಗ 2A ಬಂದು 3 ಪೋಸ್ಟು, ಪ್ರವರ್ಗ 2B 1, ಪ್ರವರ್ಗ 3A 1. ಒಂದೊಂದು ಪೋಸ್ಟ್ ಏನಿದೆ ಅದಕ್ಕೆ ಕಟ್ ಆಫು ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಒಟ್ಟು ಅಟೆಂಡರ್ ಪೋಸ್ಟಲ್ಲಿ ಏನಿದೆ 100 ಕ್ವಶನ್ ಮಾರ್ಕ್ಸ್ದು ಕ್ವಶನ್ ಪೇಪರ್ ಆಗಿರೋದ್ರಿಂದ ಕ್ವಶನ್ ಪೇಪರ್ ಈಸಿ ಇತ್ತು ಅಂತ ಕಮೆಂಟ್ ಮಾಡಿರೋ ಪ್ರಕಾರ ಕಟ್ ಆಫು ಒಂದು 80 ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗೆ ಕಟ್ ಆಫು 130 ಮೇಲೇ ನಿಂತ್ಕೊಳ್ಳೋದು ಅಟೆಂಡರ್ ಪೋಸ್ಟ್ಗೆ. 85 ಇದು 100 ಮಾರ್ಕ್ಸ್ಗಾಗಿರೋದ್ರಿಂದ ಅಟೆಂಡರ್ ಪೋಸ್ಟು 80 ಮೇಲೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಜನರಲ್ OBCಗೆ. ಪರಿಶಿಷ್ಟ ಜಾತಿಗೆ ಬಂದು 75 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಪರಿಶಿಷ್ಟ ಪಂಗಡ ಬಂದು 70 ಏನಿದೆ 70 ಮಾರ್ಕ್ಸ್ ಪಡ್ಕೊಂಡಿದ್ರು ನೀವು ಕಟ್ ಆಫ್ಗೆ ಸೆಲೆಕ್ಷನ್ ಆಗ್ತೀರಾ. ಇನ್ನು ಪ್ರವರ್ಗ 1 ಪೋಸ್ಟ್ ಇರೋದ್ರಿಂದ ಒಂದು 80 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಪ್ರವರ್ಗ 2A ಬಂದು 3 ಪೋಸ್ಟ್ ಇರೋದ್ರಿಂದ ಕಟ್ ಆಫು 80 ಮೇಲೇ ನಿಂತ್ಕೊಳ್ಳುತ್ತೆ. ಇನ್ನು ಪ್ರವರ್ಗ 2B ಬಂದು 1 ಪೋಸ್ಟ್ ಇರೋದ್ರಿಂದ ಇದು ಅಷ್ಟೇ 85 ಮೇಲೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಪೇಪರ್ ಈಸಿ ಇದ್ದರೆ ಕಟ್ ಆಫು ಈ ರೇಂಜಲ್ಲಿ ನಿಂತ್ಕೊಳ್ಳುತ್ತೆ. ಪೇಪರು ಡಿಫಿಕಲ್ಟ್ ಇದ್ದರೆ ಕಟ್ ಆಫು ನಾನು ಹೇಳಿರೋ ಒಂದು ಕಟ್ ಆಫ್ಗಿಂತಲೂ ಇನ್ನೂ ಕಮ್ಮಿಗೂ ನಿಂತ್ಕೊಬೋದು, ಡಿಪೆಂಡ್ ಅಪಾನ್ ಕ್ವಶನ್ ಪೇಪರು. ಈಗೆಲ್ಲ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಕಟ್ ಆಫ್ಗಳು ಕ್ವಶನ್ ಪೇಪರ್ ಈಸಿ ಮತ್ತು ಕಟ್ ಆಫ್ ಮೇಲೇ ನಿಂತ್ಕೊಳ್ಳೋದು. ಕ್ವಶನ್ ಪೇಪರ್ ಈಸಿ ಇತ್ತು ಅಂದರೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ, ಓಕೆನಾ. ಜೊತೆಗೆ ಯಾರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡಿರೋ ದಯವಿಟ್ಟು ಹೋಪ್ಸ್ನ ಕಳ್ಕೊಬೇಡಿ.
ನೀವು ಈ ಒಂದು ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಹಾಗೆ ಕೂತ್ಕೊಬೇಡಿ. ಮುಂದಿನ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಹೋಗಿ. ಒಂದು ಎಕ್ಸಾಮ್ ಪಾಸ್ ಆಗಿಲ್ಲ, ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ನಾನು ಒಂದು ಎಕ್ಸಾಮ್ ಫೇಲ್ ಆಯಿತು ಅಂತ ಹಾಗೆ ನಾನು ಕೂತ್ಕೊಳ್ಳಿಲ್ಲ. ಕಂಟಿನ್ಯೂಸ್ ಓದ್ಕೊಳ್ತಾ ಬಂದೆ. ಹೊಸ ಹೊಸ ಒಂದು ಕೋಆಪ್ರೇಟಿವ್ ರಿಲೇಟೆಡ್ ಕ್ವಶನ್ ಪೇಪರ್ನ ಬಿಡಿಸ್ಕೊತ, ಹಾಗೆ ಬೇರೆಯವ್ರ ಹತ್ರ ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ, ನನ್ನ ಓನ್ ಬುಕ್ನ ಮಾಡಿಕೊಂಡು ಕಂಟಿನ್ಯೂಸ್ ರೀಡಿಂಗ್ ಮಾಡಿರೋದ್ರಿಂದನೇ ಈಗ ಯಾವುದೇ ಒಂದು DCC ಬ್ಯಾಂಕ್ ಎಕ್ಸಾಮ್ ಕೊಟ್ಟರು ನಾನು ಪಾಸ್ ಮಾಡ್ತೀನಿ ಅನ್ನೋ ಕೇಪಬಿಲಿಟಿ ಇದೆ. ಹಾಗೆ ನೀವು ಇಂಟರ್ವ್ಯೂಗೆ ಏನಾದರೂ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಇಂಟರ್ವ್ಯೂ ಕೂಡ ನೀವು ಓದ್ಕೊಳ್ತಾ ಬನ್ನಿ. ಯಾಕಂದರೆ ಇಂಟರ್ವ್ಯೂವಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಮತ್ತು ಬ್ಯಾಂಕಿಂಗ್ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಏನಾದ್ರು ಅಪ್ಲೈ ಮಾಡಿದರೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸು ಇಂಟರ್ವ್ಯೂನಲ್ಲಿ ಕೇಳ್ತಾರೆ. ಆದ್ದರಿಂದ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಕೋಆಪ್ರೇಟಿವ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕೂಡ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.